ಒಂದು ಕಾಲದಲ್ಲಿ ತುತ್ತು ಅನ್ನಕ್ಕೂ ಗತಿಯಂತಹ ಹಿರಣ್ಯ ಕಶ್ಯಪ ಕೇಳಿದೆಯಾ? ಇತ್ತ ಶೋಣಿತ ಪುರದಿ ದೈತ್ಯ ಕುಲ ತುಂಗವನು ಮತ್ತ ವಾರಣನಂತೆ ಮೆರೆಯುತ್ತಾ ಇದ್ದಾರೆ ಹೇಗೆಂಬುದಾಗಿ ಹೊಗಳಿಕೆಯ ಮಾತನ್ನು ಕೇಳುವಾಗ ಹೃದಯ ತುಂಬಿ ಬರುತ್ತಾ ಇದೆ. ರಾಣಿಯೇ, ತಿಳಿಯದಾದೆಯ ನನ್ನ ಜನ್ಮ ರಹಸ್ಯವನ್ನು. ಶತವರುಷಗಳ ಪರ್ಯಂತರ ತಾಯಿಯ ಗರ್ಭದಲ್ಲಿ ಬೆಚ್ಚಗೆ ಮಲಗಿದ್ದವರು ನಾನು ಹಾಗೂ ನನ್ನ ತಮ್ಮ ಕನಕಾಕ್ಷ. ರಾಣಿ, ಮುಹೂರ್ತ ಬರುವಾಗ ತಾಯಿಗೆ ಪ್ರಸವ ವೇದನೆ ಇಲ್ಲ, ಪ್ರಸವ ವೇದನೆ ಕಾಣಿಸುವಾಗ ಹೆರುವುದಕ್ಕೆ ಮುಹೂರ್ತ ಇಲ್ಲ. ಒಟ್ಟಿನಲ್ಲಿ ಒಂದು ಒಳ್ಳೆಯ ಮುಹೂರ್ತಕ್ಕೆ ನಮ್ಮ ಜನ್ಮವಾಯಿತು. ಹುಟ್ಟಿದಾಕ್ಷಣವೇ ಮಾತಾಪಿತರ ಎತ್ತರಕ್ಕೆ ಬೆಳೆದಂತಹ ಮಕ್ಕಳು ನಾವಾಗಿದ್ದೆವು. ಆಗ ತಾಯಿ ಹೇಳಿದಂತಹ ಮಾತಾದ್ರೆ ಏನು? ಮಕ್ಕಳೇ, ಮಕ್ಕಳಾಟಿಗೆ ಸರಿಯಲ್ಲ, ಘೋರ ಕಾಂತಾರವನ್ನು ಸೇರಿ ವಿಧಿಯನ್ನು ಭಜನೆ ಮೂಲಕ ವ್ಯಕ್ತಿಸಿ ವಿಶೇಷವಾದ ವರವನ್ನೇ ಪಡೆದುಕೊಂಡು ಬನ್ನಿ ಹೇಗೆಂಬುದಾಗಿ ಅಮ್ಮನ ಆಣತಿಯ ಶಿರೋಧಾರ್ಯ ಎಂಬಂತಹ ಭಾವನೆನಿಸಿಕೊಂಡು ಕಾಂತಾರ ಗರ್ಭವನ್ನು ಸೇರಿದೆವು. ತಮ್ಮ ಕನಕಾಕ್ಷ ಒಂದು ರೀತಿಯಾಗಿ ವರವನ್ನು ಬೇಡಿದೆ ಎಂದಾದರೆ ನಾನೂ ಕೂಡ ಹಾಗೆ ನರನಿಂದಲಾಗಲಿ ಮೃಗಗಳಿಂದಲಾಗಲಿ ಮೇಲಾಗಲಿ ಕೆಳಗಾಗಲಿ ರಾತ್ರಿಯಾಗಲಿ ಹಗಲಾಗಲಿ ಒಳಗಾಗಲಿ ಹೊರಗಾಗಲಿ ಯಾರಿಂದಲೂ ಮರಣ ಬಾರಬಾರದು ಹೇಗೆಂಬುದಾಗಿ ವರವನ್ನು ಕೇಳಿದೆ. ತಥಾಸ್ತು ಹೇಗೆಂಬುದಾಗಿ ಹೇಳಿಬಿಟ್ಟ ಬ್ರಹ್ಮದೇವ. ನನ್ನಪ್ಪ ಕನಕ ಕಶ್ಯಪರಿಂದ ನಿರ್ಮಾಣವಾದಂತಹ ಶೋಣಿತಾಪುರದಲ್ಲಿ ಸೌಖ್ಯದಲ್ಲಿ ಕಾನೂನು ಕೊಳೆಯುತ್ತಾ ಇದ್ದೆವು. ಏನು ಮಾಡೋಣ ಹೇಳು? ಜೀವನಕ್ಕೆ ಭಂಡಾರ ಭರ್ತಿಯಾಗಬೇಕೋ ಬೇಡವೋ? ತಮ್ಮ ಧೈರ್ಯ ಹೇಳಿ ಸ್ವರ್ಗಲೋಕ ಸ್ವಾಧೀನಕ್ಕೆ ಬೇಕಾಗಿ ಹೋದ. ಮರ್ತ್ಯರನ್ನು ಮೊದಲೇ ಗೆಲ್ಲವನಿದ್ದಾನೆ, ನಾಗಾದಿಗಳನ್ನು ಹೆಡೆಬೆಟ್ಟಿದ. ಆದರೆ ಏನು ಮಾಡೋಣ ಹೇಳು? ಕೆಲವೇ ಸಮಯದಲ್ಲಿ ತಾಯಿ ಓಡೋಡಿಕೊಂಡು ಬಂದಳು, ಕಣ್ಣ ನೀರನ್ನು ಹರಿಸಿದಳು. ಹೆತ್ತವೆಯ ಮನ ಮರುಕನ್ನು ಸಹಿಸಲಾರದೆ ಕೇಳಿದೆ, ಯಾಕಮ್ಮ ಕಣ್ಣೀರು ಹೇಗೆಂಬುದಾಗಿ. ದೇವಲೋಕ ಸ್ವಾಧೀನಕ್ಕೆ ಬೇಕಾಗಿ ಹೊರತಹ ಕಾಲಕ್ಕೆ ವಿರೋಧಿಯಾದಂತಹ ಹರಿ ಹಂದಿ ರೂಪವಾಗಿ ಬಂದು ತಮ್ಮನನ್ನು ಕೊಂದರಂತೆ. ಸಿಟ್ಟು ಸಹಿಸಲಾರದೆ ನಾನೇ ಯುದ್ಧಕ್ಕೆ ಬೇಕಾಗಿ ಹೋಗ್ತೇನೆ ಎಂಬುದಾಗಿ ಮುಂದುವರಿದ್ದೆ. ಹರಿ ಸಿಗಲಿಲ್ಲ. ಶರಧಿ ತಟಾಕದಲ್ಲಿ ವೃದ್ಧ ವಿಪ್ರಾಕಾರದಲ್ಲಿ ನನ್ನನ್ನು ಮೋಸಗೊಳಿಸಿದ. ಆಗಲಿ ಬಿಡು, ಇಂದಲ್ಲ ನಾಳೆ ಹಗೆಯಾರಂತಹ ಹರಿ ಸೆರೆ ಸಿಕ್ಕಾರೆಂಬಂತಹ ಕಾರಣಕ್ಕೆ ಬೇಕಾಗಿ ಮರಳಿ ಶೋಣಿತಾಪುರ ಸೇರಿದವ ನಾನು. ಸದೇ ಧರ್ಮಕ್ಕನುಸಾರವಾಗಿ ನನ್ನನ್ನು ಸ್ವಾಗತಿಸಿದ್ದೀಯ. ಆಮೇಲೆ ನೋಡು ನಮ್ಮ ದಾಂಪತ್ಯ ಜೀವನಕ್ಕೆ ಒಂದು ಹೊಸ ತಿರುವು. ಹುಟ್ಟಿದನೆಲ್ಲ ಮಗ ಪ್ರಹ್ಲಾದ. ರಾಣಿ, ಪ್ರಾಯ ಎಷ್ಟಾಯ್ತು ಈಗ? 5 ವಿದ್ಯಾಭ್ಯಾಸದ ಕಾಲವಲ್ಲೇ ಇದು.
ವಿದ್ಯಾಭ್ಯಾಸ ಮಾಡಿಸಬೇಕಾಗಿದೆ. ಏನು ಅಭಿಪ್ರಾಯ ಹೇಳು. ಗಿಡ ಒಂದು ಬೆಳೆದು ಮರವಾಗಬೇಕಾದರೆ ಅದಕ್ಕೆ ಕಾಲ ಕಾಲಕ್ಕೆ ನೀರನ್ನು ಪೋಷಕಾಂಶಗಳನ್ನು ಎರೆಯಬೇಕಾದದ್ದು ಅನಿವಾರ್ಯವೇ ಹೌದು. ಸರಿ. ಅದೇ ರೀತಿ ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ವಿದ್ಯಾದಿ ಸಂಸ್ಕಾರಗಳನ್ನು ಒದಗಿಸಿಕೊಡಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ. ಒದಗಿಸಿಕೊಡಬೇಕೆಂಬ ಹಾಗೆ ತೀರ್ಮಾನವೇನೋ ಮಾಡಿದ್ದೆ. ಆದರೆ ಎಲ್ಲಿ ಯಾರಿಂದ ನಾನರಿಯ ಪ್ರಭು. ರಾಣಿ, ನಿನ್ನ ಹಾಗೆ ಮಗ ವಿದ್ಯಾವಂತನಾಗಬೇಕು ಹೀಗೆಂಬುದಾಗಿ ಆಸೆ ನನಗೂ ಇದೆ. ಆದ ಕಾರಣವೇ ನಮ್ಮ ಕುಲಗುರುಗಳು ಚಂಡೋಮರ್ಕರು ಅವರಿಗೆ ಕರೆ ಕೊಟ್ಟಿದ್ದೇನೆ. ಬರಬಹುದು ನೋಡು. ಗುರುಗಳು, ಗುರುಭ್ಯೋ ನಮಃ. ಶುಭಮಸ್ತು. ವಂದಿಸಿಕೊಂಡಿದ್ದೆ. ಒಳ್ಳೆಯದಾಗಲಿ. ಮಗ ನಿಂತುಕೊಂಡೇ ಕಾಲ ಕಳೆಯುವುದು ತರವಲ್ಲ, ಹೀಗೆ ಬರಬೇಕು. ಬರಬೇಕು ಅಂತ ಆಳು ಬಂತು. ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ. ಅವಸರದ ಕರೆ ಓಡೋಡಿಕೊಂಡು ಯಾವ ಕಾರ್ಯ ಅವಸರದಲ್ಲಿದ್ದಿರೋ ನಾನರಿಯೇ. ಆಳು ಬಂದದ್ದು ಸತ್ಯ ತಾನೆ. ನಿಜ. ಎಲ್ಲಾ ಕೆಲಸಗಳು ಬದಿಗಾಗ್ತಿ ಇತ್ತ ಕಡೆಗೆ ಬಂದವರು ತಾವು. ಮಹಾರಾಜ ಹೇಳಿ ಕಳಿಸಿದ ಮೇಲೆ ಬಾರದಿದ್ರೆ ಅದು ಅಪರಾಧ ಅಲ್ವಾ? ನಿಮ್ಮನ್ನು ಭರಿಸುವರೇ ಬರಬಾರಂತಹ ಕಾರಣ ಇದೆ. ಏನು ಗುರುಗಳೇ, ಸುಗುಣನಾಗಿರುವ